ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಯಾವುದೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತೇನೆ, ಅದರಲ್ಲಿಯೂ ಸಿಲ್ಕ್ ಥ್ರೆಡ್ಸ್, ಝರಿ ಥ್ರೆಡ್ಸ್, ಕ್ಯಾನ್ವಾಸ್ ಮತ್ತು ಯಾವ ಗ್ಲೂ ಎಲ್ಲ ಯೂಸ್ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಡೀಟೇಲ್ಡಾಗಿ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಇದು ರಾಯಲ್ ಲೋಟಸ್ ಅಂತ ಹೇಳುವ ಕಂಪ್ನಿಯ ಥ್ರೆಡ್. ಒಂದು ರೀಲಲ್ಲಿ 2000 ಮೀಟರ್ ಏನೋ ಬರುತ್ತೆ. 35 ರುಪೀಸ್ ನಾನು ಪೇ ಮಾಡಿದ್ದೀನಿ. ಇದು ನಾನು ತಗೊಂಡಿರೋದು ರಾಜ ಮಾರ್ಕೆಟಿಂದ. ಒಂದು ರೀಲ್ ಇದ್ದರೆ ತುಂಬ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿಯನ್ನು ಇದರಲ್ಲಿ ಮಾಡ್ಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸ್ ವೈಸ್ ಕೂಡ ಚೀಪಾಗಿ ಸಿಗುತ್ತೆ ನಿಮಗೆ. ಅದರ ಹಿಂದ್ಗಡೆ ಶೇಡ್ಸ್ ಎಲ್ಲ ಬರೆದಿದ್ದಾರೆ. ಈ ಥ್ರೆಡ್ ನನಗೆ ಮಂಗಳೂರಲ್ಲಿ ಸಿಕ್ಕಿಲ್ಲ. ನಾನು ಬೆಂಗಳೂರಿಗೆ ಹೋಗಿದ್ರೆ ಅಲ್ಲಿಂದ ನಾನು ತಗೊಂಡು ಬರ್ತೀನಿ. ನಾನು ಒಂದು 20-30 ಕಲರ್ಸ್ಗಳನ್ನು ತಂದಿಟ್ಕೊಂಡಿದ್ದೀನಿ. ಒಂದು ಕಲರ್ ಇದ್ದರೆ ಅದರಲ್ಲಿ ಲೈಟು ಡಾರ್ಕ್ ಅಂತೇಳಿ ಬೇರೆ ಬೇರೆ ಶೇಡ್ಸಲ್ಲಿ ಕೂಡ ನಿಮಗೆ ಸಿಗತ್ತೆ. ಸ್ವಲ್ಪ ಶೈನಿಂಗನ್ನು ಕೂಡ ಇದು ಹೊಂದಿದೆ. ಇದು ಹೈ ಕ್ವಾಲಿಟಿ ಥ್ರೆಡ್, ಪಿಕಾಸೋ ಬ್ರ್ಯಾಂಡ್ ಅಂತೇಳಿ. ತುಂಬ ಅಂದರೆ ತುಂಬ ಸ್ಟ್ರಾಂಗೆಸ್ಟ್ ಥ್ರೆಡ್ ಇದು. ಬಟ್ ಸ್ವಲ್ಪ ಕಾಸ್ಟ್ಲಿಯರ್ ಕಂಪೇರ್ಡ್ ಟು ರಾಯಲ್ ಲೋಟಸ್. ಇದರಲ್ಲಿ ಕೂಡ ತುಂಬ ಶೇಡ್ಸ್ ಎಲ್ಲ ಬರುತ್ತೆ. ತುಂಬ ಕಲರ್ಸ್ ಇದೆ ನನ್ನ ಹತ್ರ ಕೂಡ. ಯಾವುದೇ ಥ್ರೆಡ್ಡನ್ನಾದರೂ ಕೂಡ ನೀವು ಗಾಳಿಗೆ ತೆಗೆದಿಟ್ಟರೆ ಅದರ ಲೈಫ್ ಕಡಿಮೆ ಆಗುತ್ತೆ. ಸೊ ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಏರ್ ಟೈಟಾಗಿ ಇಟ್ಕೊಂಡ್ರೆ ಆ ಥ್ರೆಡ್ನ ಲೈಫು ಜಾಸ್ತಿ ಆಗುತ್ತೆ. ಇದು ರಾಯಲ್ ಕಂಪನಿ ಥ್ರೆಡ್. ನನಗೆ ಮಂಗಳೂರಲ್ಲಿ ಇದು ಸಿಗತ್ತೆ. ಇದು ಕೂಡ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ತುಂಬ ಶೇಡ್ಸ್ ಎಲ್ಲ ಬರುತ್ತೆ. ಇದು ಪರ್ ಪೀಸ್ 40 ರುಪೀಸ್ ಆಗುತ್ತೆ. ಡಿಸೈನ್ ಮಾಡೋದಕ್ಕೆ ಯಾವ ಥ್ರೆಡ್ಡನ್ನು ಯೂಸ್ ಮಾಡ್ತೇನೆ ಅದನ್ನೇ ಬಾಬಿನ್ ರೀಲ್ಗೆ ಕೂಡ ವೈಂಡ್ ಮಾಡ್ಕೋತೇನೆ. ಇದಲ್ಲದೆ ಸಿಲ್ಕ್ ಥ್ರೆಡ್ನ ನಡುವೆ ಝರಿ ಥ್ರೆಡ್ ಕೂಡ ನಾನು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋ ಝರಿ ಥ್ರೆಡ್ ಬ್ರ್ಯಾಂಡ್ ನೇಮ್ ಕಿರಣ್ ಝರಿ ಅಂತ. ಕ್ವಾಲಿಟಿ ವೈಸ್ ಇದು ಕೂಡ ಚೆನ್ನಾಗಿದೆ. ಕಾಪರ್ ಝರಿ ತುಂಬ ಯೂಸ್ ಆಗುತ್ತೆ. ಗೋಲ್ಡನ್ನು ಸಿಲ್ವರ್ ಎಲ್ಲ ರೇರ್ ಆಗಿ ಯೂಸ್ ಆಗುತ್ತೆ. ಝರಿ ಥ್ರೆಡ್ಡನ್ನು ಬ್ಲೌಸ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಿದ್ರೆ ಸ್ವಲ್ಪ ಟೈಮ್ ಬಿಟ್ಟು, ಅಂದರೆ ಒಂದು 3 years to 5 years ಆದಮೇಲೆ ಸ್ವಲ್ಪ ಫೇಡ್ ಅಂತ ಅನ್ನಿಸ್ಬೋದು. ಆದರೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ರೆ ಪರ್ಮನೆಂಟ್ ಆಗಿರುತ್ತೆ, ಏನೂ ಆಗಲ್ಲ. ಸಿಲ್ಕ್ ಥ್ರೆಡ್ ಫೇಡ್ ಆಗಲ್ಲ. ಯಾಕಂದರೆ ನಾನು 5 years ಬ್ಯಾಕ್ ಮಾರ್ಕೆಟಲ್ಲಿ ಮಾಡಿಸಿರೋ ವರ್ಕಲ್ಲಿ ಎಂಬ್ರಾಯ್ಡ್ರಿಯಲ್ಲಿ ಹಾಕಿದಂತಹ ಝರಿ ಥ್ರೆಡ್ ಸ್ವಲ್ಪ ಫೇಡ್ ಅಂತ ನನಗೆ ಅನ್ನಿಸ್ತಾ ಉಂಟು. ಫೇಡ್ ಆಗಿದೆ ಅಂತ ಹೇಳಿ ಒಂದು 2-3-4-5 ಸತಿ ವಾಶ್ ಮಾಡಿದ ಮೇಲೆ. ಇದು ಸಾರಿ ಕುಚ್ಚುಗೆಲ್ಲ ಯೂಸ್ ಮಾಡುವಂಥ ಥ್ರೆಡ್ಡು. ಇದನ್ನು ಕೂಡ ಉಷಾ ಮೆಮೊರಿ ಕ್ರಾಫ್ಟ್ ಮಿಷನ್ಗೆ ಯೂಸ್ ಮಾಡ್ಬೋದು. ಇದು ಒಂದು ಫುಲ್ ರೀಲ್ ನೆಕ್ ಮತ್ತು ಸ್ಲೀವ್ಸ್ಗೆ ಮಾತ್ರ ಒಂದು ಬ್ಲೌಸ್ಗೆ ಬರುತ್ತೆ. ಬಟ್ ರಾಯಲ್ ಥ್ರೆಡ್, ಪಿಕಾಸೋ ಥ್ರೆಡ್ ಎಲ್ಲ ಹಾಗಲ್ಲ, ಸುಮಾರಷ್ಟು ಬ್ಲೌಸ್ಗಳಿಗೆ ಯೂಸ್ ಮಾಡ್ಬೋದು. ಮತ್ತು ಇದರ ರೇಟ್ ಕೂಡ 20 to 25 ರುಪೀಸ್ ಇರುತ್ತೆ. ರಾಯಲ್ ಕಂಪನಿ ಥ್ರೆಡ್ ಇಲ್ಲಾಂದರೆ ಪಿಕಾಸೋ ಥ್ರೆಡ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಶಾಪಿಂದ ಈ ಥ್ರೆಡ್ಗಳನ್ನು ಪರ್ಚೇಸ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಮತ್ತು ಸ್ಟ್ರೆಂತ್ ವೈಸ್ ಕೂಡ ಹಾಗೆ. ಇದು ಆ ಥ್ರೆಡ್ಗಳಿಗೆ ಕಂಪೇರ್ ಮಾಡಿದರೆ ಇದರ ಸ್ಟ್ರೆಂತ್ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಇದಿಷ್ಟು ಥ್ರೆಡ್ ಬಗ್ಗೆ ಆಯಿತು. ಇನ್ನು ಕ್ಯಾನ್ವಾಸ್ ಬಗ್ಗೆ ನೋಡುವ. ಇದು ಪೇಪರ್ ಕ್ಯಾನ್ವಾಸು. ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೇನೆ ಪೇಪರ್ ಕ್ಯಾನ್ವಾಸನ್ನು. ಬ್ಲೌಸ್ ಪೀಸ್ ದಪ್ಪ ಇತ್ತು ಅಂತ ಹೇಳಿದರೆ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಹೇಳಿದರೆ ಯೂಸ್ ಮಾಡ್ಬೋದು. ಇದು ನಾನು ಯೂಸ್ ಮಾಡುವ ಕ್ಯಾನ್ವಾಸು. ಶೈನಿಂಗ್, ಒಂದು ಸೈಡ್ ಶೈನಿಂಗ್ ಇದೆ. ಇದು ರಾಜ ಮಾರ್ಕೆಟಿಂದ ತಂದಿರೋದು. 750 ರುಪೀಸ್ಗೆ 50 ಮೀಟರ್ಸ್ನ ಒಂದು ಬಂಡಲ್ ಸಿಕ್ಕಿದೆ. ಇದು ತುಂಬ ಸ್ಟ್ರಾಂಗ್ ಇದೆ. ಇದರಿಂದ ಡಿಸೈನ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೂಲು ಗಂಟು ಕಟ್ಕೊಂಡ್ರೆ ಬಟ್ಟೆ ಹರಿಯೋ ಚಾನ್ಸಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ ಈ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ. ಸ್ಟೋನ್ಗಳನ್ನೆಲ್ಲ ಏನಾದರೂ ಸ್ಟಿಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಈ ಗ್ಲೂವನ್ನು ಯೂಸ್ ಮಾಡ್ತೀನಿ. ಇದು B700 ಗ್ಲೂ ಅಂತ. ತುಂಬ ಚೆನ್ನಾಗಿದೆ ಈ ಗ್ಲೂ. ಫ್ಯಾಬ್ರಿಕ್ ಗ್ಲೂಗಿಂತನೂ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಮೀಶೋ ಅಲ್ಲಿ ತಗೊಂಡಿರೋದು. 2 ಪೀಸ್ ಬರುತ್ತೆ. 160 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಇನ್ನು ಮಟೀರಿಯಲ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ವಿಡಿಯೋ ಇಷ್ಟ ಆಯಿತು, ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.